ಅಜ್ಜಿ, ಸಾಂಬಾರ್ ಸೂಪರ್ ಆಗಿದೆ. ಮಯೂರಿಗೆ ಸಾರು ತುಂಬಾ ಇಷ್ಟ ಅಲ್ವಾ? ನಮ್ಮ ಮಯೂರಿಗೆ ಸಾರು ಅಂದ್ರೆ ವಾರ ಪೂರ್ತಿ ಬೇಜಾರಿಲ್ದೆ ತಿನ್ನೋಳು. ಆದ್ರೇನ್ ಮಾಡೋದು, ಈಗ ಈ ಅಜ್ಜಿ ಕೈನ ಅಡುಗೆ ತಿನ್ನೋ ಅದೃಷ್ಟ ಅವಳಿಗಿಲ್ಲ. ಅಥವಾ ಯಾಕಂಗ್ ಮಾತಾಡ್ತೀರಾ ಅತ್ತವ? ಈಗ ಅವಳು ಮಾಡಿರೋ ಅಡುಗೆನ ತಿಂದೇ ಇರ್ಬೋದು, ಆದ್ರೆ ನೀವು ಕಲ್ಸ್ಕೊಟ್ಟಿರೋ ಅಡುಗೆನ ಮರ್ತು ಬಿಡ್ತಾಳ? ಅವಳು ದೊಡ್ಡ ಮನೆ ಸೊಸೆನೇ ಇರ್ಬೋದು, ಆದ್ರೆ ಇಲ್ಲಿ ಕಲ್ತಿರೋದ್ನ ಅವಳು ಯಾವ್ದನ್ನೂ ಮರೆಯಾಕಿಲ್ಲ. ಅಪ್ಪಯ್ಯ, ಅಕ್ಕನ ಹತ್ರ ಮಾತಾಡ್ ತುಂಬಾ ದಿವಸ ಆಯ್ತು, ಮಾತಾಡ್ಬೇಕು ಅನ್ಸ್ತಿದೆ. ಫೋನ್ ಮಾಡೋಣವಾ? ಮಗಳೇ, ಅವಳು ವತಾರಿಂದ ಅದು ಇದು ಅಂತ ಕೆಲಸ ಮಾಡಿ ಸುಸ್ತಾಗಿರ್ತಾಳೆ ಕಣವ. ಅವಳು ಫೋನ್ ಮಾಡ್ಬಿಟ್ಟು ನಾವ್ಯಾಕೆ ತೊಂದರೆ ಕೊಡ್ಬೇಕು ಹೇಳು? ಅಪ್ಪಯ್ಯ, ನಾವು ಫೋನ್ ಮಾಡಿದ್ರೆ ಅಕ್ಕಂಗ್ ತೊಂದ್ರೆ ಹೇಗಾಗುತ್ತೆ ಹೇಳು? ಅವಳ ದೇಹ ಅರಮನೆಯಲ್ಲೇ ಇರ್ಬೋದು, ಆದ್ರೆ ಉಸಿರು ಈ ಗುಡ್ಸ್ಲಲ್ಲೇ ಇದೆ. ತಕ್ಕಳವ, ಯಾರ್ದು ನೋಡು. ನೋಡಿ, ನಾವ್ ಅಕ್ಕನ ಬಗ್ಗೆ ಮಾತಾಡ್ತಿದ್ದ ಹಾಗೆ ಅವಳೇ ಫೋನ್ ಮಾಡಿದ್ಲು. ನಮಗೂ ಕೇಳ್ಸಂಗಾಕು. ಅಕ್ಕ, ನಿಂಗ್ 100 ವರ್ಷ ಆಯಸ್ಸು ಕಣೆ. ನಾವೆಲ್ಲ ನಿನ್ ಬಗ್ಗೆನೇ ಮಾತಾಡ್ತಿದ್ವಿ. ಎಲ್ರೂ ಹೇಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ನೀ ಹೆಂಗಿದ್ಯಾ ಮಗ? ನಾನ್ ಚೆನ್ನಾಗಿದ್ದೀನಿ ಅಜ್ಜಿ. ಮತ್ತೆ ಏನ್ ಸಮಾಚಾರ? ಸಮಾಚಾರ ನೀನ್ ಹೇಳ್ಬೇಕು ಅಕ್ಕ. ಇತ್ತೀಚೆಗೆ ನಮಗ್ ಫೋನ್ ಮಾಡೋದೇ ಬಿಟ್ಬಿಟ್ಟಿದ್ಯಾ? ಊರಿಗೆ ಬಂದ್ ಹೋದ್ಮೇಲೆ ಫೋನ್ ಮಾಡೋದೇ ಮರ್ತ್ ಬಿಟ್ಟಿದ್ಯಾ? ನಾನ್ ನಿಮ್ಮನ್ನ ಮರ್ತ ದಿವ್ಸ ಈ ಉಸಿರೇ ಇರೋದಿಲ್ಲ ಕಣೆ. ಅಯ್ಯೋ ಬಿಡ್ತು ಅನ್ನವ, ಅದ್ಯಾಕಂಗ್ ಮಾತಾಡಿಯ? ನೀನ್ ಎಲ್ಲೇ ಇರು, ಹೆಂಗೇ ಇರು, ಸಂತೋಷವಾಗಿದ್ರೆ ಸಾಕು. ಅಂದಂಗೆ ಚೆನ್ನಪ್ಪ ನಿಮ್ ಮನೆಗ್ ಬಂದು ದೊಡ್ಡ ಯಜಮಾನ್ರಿಗೆ ಲಗ್ನ ಪತ್ರಿಕೆ ಕೊಡ್ತೀನಿ ಅಂದಿದ್ದ, ಬಂದಿದ್ನೇನವ? ಹ್ಞೂ ಅಪ್ಪ, ಅವರಿಬ್ರು ಬಂದಿದ್ರು. ಹೋ, ಹಂಗಾರೆ ನೀನು ಚಿಕ್ಕ ಯಜಮಾನ್ರು ಇಬ್ರು ಊರಿಗೆ ಬರ್ತೀರಾ ಅನ್ನಂಗಾಯ್ತು. ಈ ಸಲ ಊರಿಗೆ ಬಂದ್ಮೇಲೆ 1 ವಾರ ನಮ್ ಜೊತೆ ಇರ್ಬೇಕು. ಹೂ ಕಣವ, ನಮ್ ಜೊತೆ ಇದ್ಬಿಟ್ರೆ ಏನೋ ಒಂಥರ ಖುಷಿ. ಅಜ್ಜಿ, ಅವ್ರು ಯಾಕಾದ್ರೂ ಲಗ್ನ ಪತ್ರಿಕೆ ಕೊಡೋದಕ್ಕೆ ಬಂದ್ರು ಅನ್ನಿಸ್ತಿದೆ. ಅಲ್ಲ, ಬಂದವರು ದೊಡ್ಡ ಯಜಮಾನ್ರಿಗೆ ಅಮ್ಮವ್ರಿಗೆ ಕೊಟ್ಟಿದ್ರೆ ಆಗಿರೋದು. ಅದು ಬಿಟ್ಟು ಚಿಕ್ಕ ಯಜಮಾನ್ರಿಗೂ ನನಗೂ ಸೇರಿಸಿ ಇನ್ನೊಂದು ಪತ್ರಿಕೆ ಬೇರೆ ಕೊಟ್ಬಿಟ್ಟು ಹೋದ್ರು. ಹಂಗ್ ಕೊಡೋದು ನಮ್ಮೂರಿನ ಸಂಪ್ರದಾಯ ಅಲ್ವೇನವ? ಅದ್ ಗೊತ್ತು ಅಪ್ಪ. ಅವರು ಲಗ್ನ ಪತ್ರಿಕೆ ಕೊಟ್ಟು ಹೋಗಿದ್ದಿದ್ರೆ ಎಲ್ಲ ಸರಿಯಾಗೇ ಇರೋದು. ಆದ್ರೆ ಅವರು ಲಗ್ನ ಪತ್ರಿಕೆನಲ್ಲಿ ದೊಡ್ಡ ಯಜಮಾನ್ರು ಅಮ್ಮವ್ರ ಹೆಸರು ಕೆಳಗಡೆ ನನ್ನ ಹೆಸರು, ಚಿಕ್ಕ ಯಜಮಾನ್ರ ಹೆಸರನ್ನು ಹಾಕ್ಸಿ ಇವ್ರ ಮುಂದಾಳತ್ವದಲ್ಲಿ ಮದ್ವೆ ನಡೀತಾ ಇದೆ ಅಂತ ಹಾಕ್ಸಿದ್ದಾರೆ. ಅದನ್ನ ನೋಡಿ ಮನೇಲಿ ದೊಡ್ಡ ರಾಧ ಅಂತಾನೆ ಆಗೋಯ್ತಪ್ಪ. ನಿಮಗೆ ಇವಳ ಬಗ್ಗೆ ಯಾರು ಏನೇ ಹೇಳಿದ್ರು ತಪ್ಪಾಗಿ ಕಾಣಿಸೋದಿಲ್ಲ. ಅದ್ರ ಇನ್ವಿಟೇಷನ್ ನೋಡಿದವರೆಲ್ಲ ಇವಳನ್ನ ನನ್ನ ಸೊಸೆ ಅಂತ ಅನ್ಕೊಳ್ತಾರಲ್ಲ, ಅದನ್ನ ನಾನು ಹೇಗೆ ಸಹಿಸ್ಕೊಳ್ಳಿ ಚಂದ್ರು? ಅದರಿಂದ ನನಗೆ ಎಷ್ಟು ಅವಮಾನ ಆಗುತ್ತೆ ಅಂತ ನಿಮಗ್ ಗೊತ್ತಿದ್ಯಾ? ಅಲ್ಲ ಕಣವ, ನಿನ್ ಮೇಲಿನ ಖುಷಿಗೋ ಅಭಿಮಾನಿಕೋ ಹೆಸ್ರಾಗ್ಸವ್ರೆ. ಅದು ನೋಡಿ ಖುಷಿ ಪಡೋದ್ ಬಿಟ್ಟು ಇದ್ಯಾವ ರಂಪ ರಾಮಣ್ಯ.